ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಸ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷಾ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕ ಚೂಡಾಮಣಿ 489ನೇ ಶ್ಲೋಕ. ಅಕರ್ತಾಹಂ ಅಭೋಕ್ತಾಹಂ ಅವಿಕಾರೋಹಮವಿಕ್ರಿಯಃ ಶುದ್ಧಬೋಧಸ್ವರೂಪೋಹಂ ಕೇವಲೋಹಂ ಸದಾಶಿವಃ. ಈ ಒಂದು ಶ್ಲೋಕದಲ್ಲಿ ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರು ಒಬ್ಬ ಸಚ್ಚಿಷ್ಯನಾಗಿರತಕ್ಕಂಥವನು ಗುರುಗಳಿಂದ ಆತ್ಮಜ್ಞಾನವನ್ನು ಮಾಡಿಕೊಂಡು ಆ ಆತ್ಮದ ಒಂದು ಅನುಭವವನ್ನು, ತನಗಾಗಿರ್ತಕ್ಕಂಥ ಆತ್ಮಾನುಭವವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ, ತಿಳಿಸ್ತಾ ಇದ್ದಾನೆ. ಅಕರ್ತಾಹಂ ಅಭೋಕ್ತಾಹಂ. ನಾನು ಅಕರ್ತ ಅಂದರೆ ಕರ್ತೃ ಅಲ್ಲ. ಯಾಕಂದರೆ ಇಲ್ಲಿ ಜೀವ ದೇಹ ಉಪಾದಿಯಿಂದ ಕೂಡಿಕೊಂಡು ಇಲ್ಲಿ ನಾನು ಕರ್ತ ಅಂತ ಭಾವಿಸ್ತಾ ಇದ್ದಾನೆ. ವೇದವಿಹಿತವಾಗಿರ್ತಕ್ಕಂಥ ಅನೇಕ ಸತ್ಕರ್ಮಗಳನ್ನು ಆಚರಣೆ ಮಾಡಿ ನಾನು ಇಷ್ಟು ಪುಣ್ಯವನ್ನು ಮಾಡಿದ್ದೀನಿ ಅಥವಾ ನಾನು ಇಷ್ಟು ಪಾಪವನ್ನು ಮಾಡಿದ್ದೀನಿ, ಆ ಪುಣ್ಯದ ಕರ್ತೃ ನಾನೇ. ಯಾಕಂದರೆ ಅವನಿಗೆ ದೇಹದೊಳಗೆ ನಾನು ಅನ್ನುವಂಥ ಒಂದು ಅಭಿಮಾನ ಅದು. ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ, ನಾನು ವೈಶ್ಯ, ನಾನು ಶೂದ್ರ ಅಂಥೇಳಿ ಹಿಂಗೆ ಒಂದು ವರ್ಣ ಆಶ್ರಮಗಳಲ್ಲಿ ಅವನು ಅಭಿಮಾನವುಳ್ಳವನಾಗಿ ನಾನು ಇಂಥ ಕರ್ಮ ಮಾಡಬೇಕು, ಈ ಕರ್ಮ ಮಾಡೋ ನನ್ನ ಕರ್ತವ್ಯ ಅಂಥೇಳಿ ಅವನು ಕರ್ತೃವಾಗಿ ಆ ಕರ್ಮಗಳನ್ನು ಮಾಡ್ತಾ ಇದ್ದಾನೆ. ನಾನು ಕರ್ತ ಅಂತ ತಿಳ್ಕೊಳ್ತಾ ಇದ್ದಾನೆ. ಆದರೆ ತತ್ವಜ್ಞಾನಿ ಈ ದೇಹ ನಾನಲ್ಲ ಅಂತ ದೇಹಕ್ಕೆ ಸಾಕ್ಷಿ ರೂಪವಾಗಿರ್ತಾ ಇದ್ದಾನೆ. ಯಾಕಂದರೆ ಈ ದೇಹಕ್ಕೆ ನನಗೂ ಸಂಬಂಧ ಅನ್ನುವಂಥದ್ದಿಲ್ಲ. ನಾನು ದೇಹರಹಿತನಾಗಿದ್ದೀನಿ. ನನಗೆ ಹುಟ್ಟು ಸಾವುಗಳಿಲ್ಲ, ನನಗೆ ಹಸಿವು ತೃಷ್ಯಗಳಿಲ್ಲ. ನಾನು ಕರ್ತೃನೂ ಅಲ್ಲ ಮತ್ತು ನಾನು ಭೋಕ್ತೃನೂ ಅಲ್ಲ. ಅಹಂ ಅಭೋಕ್ತ. ನಾನು ಕರ್ತೃ ಅಥವಾ ನಾನು ಭೋಕ್ತೃ ಅನ್ನುವುದು ಅದು ಅಜ್ಞಾನ ಕಾಲದಲ್ಲಿ ಜೀವನಿಗೆ ನಡೀತದ ಹೊರತು ಜ್ಞಾನ ಆದಾಗ ಅಲ್ಲಿ ಕರ್ತೃತ್ವ ಭೋಕ್ತೃತ್ವಗಳು ಅಳುದು ಹೋಗಿಬಿಡ್ತಾ ಇದ್ದಾವೆ ಅಂತ. ಯಥಾಚ ಚಕ್ಷುಭಯತ ಬ್ರಹ್ಮಸೂತ್ರದಲ್ಲಿ ವ್ಯಾಸಮಹರ್ಷಿಗಳು ಹೇಳ್ತಾ ಇದ್ದಾರೆ. ಈಗ ಒಬ್ಬ ಕಂಬಾರದಾನ ಅಂತ ತಿಳ್ಕೊಡ್ರಿ ನೀವು. ಆ ಕಂಬಾರ ಅನಿಸ್ಕೊಳ್ಬೇಕಾಗಿತ್ತು ಅಂತಂದರೆ ಅವನು ಉಳಿ ಬಾಚಿ ಮೊದಲಾಗಿರ್ತಕ್ಕಂಥ ಅಲ್ಲಿ ಅಡಿಗಲ್ಲು ಏನೇನದಾವಲ್ಲ ಎಲ್ಲ ಸಾಮಗ್ರಿಗಳಿಂದ ಕೂಡಿಕೊಂಡು ಅಲ್ಲಿ ಕೆಲಸ ಮಾಡ್ತಾ ಇದ್ದ ಅಂತಂದರೆ ಆವಾಗ ಅವನನ್ನು ಕುರಿತು ನಾವೇನಂತೀವಿ, ಓ ಇವನು ಕಂಬಾರ ಅಂತ ತಿಳ್ಕೊಳ್ತೀವಿ. ಯಾಕಂದರೆ ಅಲ್ಲಿರ್ತಕ್ಕಂಥ ಉಪಾಧಿಗಳಿಂದ ಅವು ಕಂಬಾರ ಅಂತ ಅನಿಸ್ಕೊಂಡ. ಅಕಸ್ಮಾತ್ ಅವನು ಯಾವುದೋ ಊರಿಗೆ ಹೋಗಬೇಕು ಅಂತ ಬಸ್ ಸ್ಟ್ಯಾಂಡ್ನಲ್ಲಿ ಬಂದು ನಿಂತಿರ್ತಾನೆ. ಈಗ ಅವನ ಹತ್ರ ಅವನ ಯಾವ ಮಾಡುವಂಥ ಸಾಮಗ್ರಿಗಳಿಲ್ಲ. ಹುಳಿ ಬಾಚಿ ಮೊದಲಾಗಿರ್ತಕ್ಕಂಥ ಯಾವ ವಸ್ತುಗಳು ಅವನಲ್ಲಿ ಇಲ್ಲ. ಈಗ ಅವನು ಕಂಬಾರ ಅನಿಸ್ಕೊಳ್ತಾನೇನು ಅಂತಂದರೆ ಇಲ್ಲ. ಯಾಕಂದರೆ ಅಲ್ಲಿ ಉಳಿ ಬಾಚಿ ಮೊದಲಾಗಿರ್ತಕ್ಕಂಥ ಉಪಾಧಿಗಳಿದ್ದಾಗ ಅವನಿಗೆ ಕಂಬಾರ ಅಂತ ಕರೆದರು. ಹಂಗೆ ಇಲ್ಲಿ ಜೀವ ದೇಹ ಅಭಿಮಾನವುಳ್ಳವನಾಗಿ ಈ ದೇಹವೇ ತಾನು ಅಂತ ಭಾವಿಸಿಕೊಂಡಾಗ, ಅಂತಃಕರಣದಲ್ಲಿ ತಾದಾತ್ಮ್ಯವುಳ್ಳವನಾದಾಗ ನಾನು ಕರ್ತ ನಾನು ಭೋಕ್ತ ಅಂತ ತಿಳ್ಕೊಳ್ತಾನೆ. ಯಾವಾಗ ಈ ಅಂತಃಕರಣ ಮತ್ತು ದೇಹಕ್ಕೆ ನಾನು ಸಾಕ್ಷಿ ಅದೀನಿ ಅನ್ನುವಂಥ ಈ ಭಾವನೆ ಅವನಲ್ಲಿ ಬಂತು ಅಂತಂದರೆ ಆವಾಗ ಅವನಲ್ಲಿ ಕರ್ತೃತ್ವ ಮತ್ತು ಭೋಕ್ತೃತ್ವಗಳು ಅವನಲ್ಲಿ ಉಳಿಯುವುದಿಲ್ಲ ಅಂತ. ಅದಕ್ಕೆ ಪ್ರಕೃತೆ ಕ್ರಿಯಮಾಣಾನಿ ಗುಣಃ ಕರ್ಮಾಣಿ ಸರ್ವಶಃ
ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ನೋಡಿ, ಪ್ರಕೃತಿ ಎನ್ನುವಂಥದ್ದು ತ್ರಿಗುಣಾತ್ಮಕವಾಗಿರ್ತಕ್ಕಂಥದ್ದು. ಸತ್ವ ರಜ ತಮ ಅನ್ನುವಂಥ ಈ ಪ್ರಕೃತಿಯ 3 ಗುಣಗಳಿಂದಲೇ ಎಲ್ಲ ಕರ್ಮಗಳು ಜರುಗುತ್ತಾ ಇದ್ದಾವೆ. ಇಲ್ಲಿ ಮೂಢನಾಗಿರ್ತಕ್ಕಂಥ ಜೀವ ಇಲ್ಲಿ ನಾನೇ ಕರ್ಮಗಳನ್ನು ಮಾಡಿದವನು, ಅಹಂಕಾರದಿಂದ ಅವನು ಮೂಢನಾಗಿದ್ದಾನೆ, ನಾನೇ ಈ ಕರ್ಮಗಳನ್ನು ಮಾಡಿದವನು ಎಂದು ತಿಳ್ಕೊಳ್ತಾ ಇದ್ದಾನೆ. ಆದರೆ ತತ್ವಜ್ಞಾನಿ ಮಾತ್ರ ನಾನು ಗುಣಾತೀತನಾಗಿದ್ದೇನೆ, ನನ್ನಲ್ಲಿ ಸತ್ವಾದಿ ಯಾವ ಗುಣಗಳು ಇಲ್ಲ, ನಾನು ನಿರ್ಗುಣ ಸ್ವರೂಪನಾಗಿದ್ದೇನೆ ಮತ್ತು ನಾನು ನಿರವಯವನಾಗಿದ್ದೇನೆ. ಹೀಗಾಗಿ ನಾನು ಕರ್ತೃನೂ ಅಲ್ಲ, ನಾನು ಭೋಕ್ತೃನೂ ಅಲ್ಲ ಅನ್ನುವಂಥ ಜ್ಞಾನ ಅನ್ನುವಂಥದ್ದು ಈ ಯಾವ ತತ್ವಜ್ಞಾನಿಗೆ, ಯಾವ ಮಹಾತ್ಮನಿಗೆ ಈ ತಿಳುವಳಿಕೆ ಅನ್ನುವಂಥದ್ದು ಇರ್ತದೆ ಅಂತ ಹೇಳ್ತಾ ಇದ್ದಾರೆ. ಈ ಆತ್ಮಾನುಭವಿಯಾಗಿರತಕ್ಕಂಥವನು ಈ ಲೋಕದಲ್ಲಿ ಆಗಲಿ ಪರಲೋಕದಲ್ಲಿ ಆಗಲಿ ಪಡ್ಕೊಳ್ಳುವಂಥದ್ದು ಏನೂ ಇಲ್ಲ. ಯಾಕಂದರೆ ಅವನಿಗೆ ಆತ್ಮ ಸಾಕ್ಷಾತ್ಕಾರ ಆಗ್ಯದ, ಆತ್ಮದರ್ಶನ ಆಗ್ಯದ, ಅವನಿತ್ಯ ಸುಖಿಯಾಗಿದ್ದಾನೆ. ಹೀಗಾಗಿ ಅವನಿಗೆ ಯಾವುದೇ ಕರ್ತವ್ಯ ಕರ್ಮ ಅನ್ನುವಂಥದ್ದಿಲ್ಲ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಸು ಲೋಕೇಶು ಕಿಂಚನ ನಾನವಾಪ್ತಮವಾಪ್ತವ್ಯಂ ವರ್ತ ಏವಚ ಕರ್ಮಣಿ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ನನಗೆ ಈ ಲೋಕದೊಳಗೆ ಮಾಡಬೇಕಾದ ಕರ್ತವ್ಯ ಎನ್ನುವಂಥದ್ದು ಎಳ್ಳಷ್ಟು ಇಲ್ಲ. ನಾನಿಲ್ಲೇನೂ ಕರ್ಮವನ್ನು ಮಾಡಬೇಕಾಗಿಲ್ಲ. ಯಾಕಂದರೆ ನಾನು ಏನು ಪಡ್ಕೊಳ್ಬೇಕಾದ್ದು ಏನೂ ಇಲ್ಲ, ನನಗೆಲ್ಲವೂ ಪ್ರಾಪ್ತವಾಗಿದೆ ಅಂಥೇಳಿ ಭಗವಂತಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ಆತ್ಮ ಅವನು ನೋಡ್ರಿ, ಆತ್ಮನಲ್ಲಿಯೇ ಯಾರು ರತಿಯುಳ್ಳವರಾಗಿ ಆತ್ಮನ ಸ್ವರೂಪದಲ್ಲಿ ಯಾರು ಇರುವಂಥವರಾಗಿದ್ದಾರೆಯೋ, ಆತ್ಮನಲ್ಲಿ ಯಾರು ಸಂತುಷ್ಟಿ ಉಳ್ಳವರಾಗಿದ್ದಾರೆಯೋ ಅವರಿಗೆ ಕರ್ತವ್ಯ ಎನ್ನುವಂಥದ್ದಿಲ್ಲ. ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವ ಆತ್ಮನ್ನೇವ ಚ ಸಂತುಷ್ಟಃ ತಸ್ಯ ಕಾರ್ಯಮನ ವಿದ್ಯತೆ. ನೋಡಿ, ಯಾರು ಆತ್ಮನಲ್ಲಿಯೇ ಪ್ರೀತಿ ಉಳ್ಳವರಾಗಿ ಆತ್ಮನಲ್ಲಿಯೇ ಸಂತೃಪ್ತಿಯನ್ನು ಹೊಂದಿ ಆತ್ಮನಲ್ಲಿಯೇ ಸಂತುಷ್ಟ ಉಳ್ಳವರಾಗಿರ್ತಾ ಇದ್ದಾರೋ ಅವರಿಗೆ ಮಾಡುವಂಥ ಕರ್ತವ್ಯ ಎನ್ನುವಂಥದ್ದು ಏನೂ ಇಲ್ಲ ಅಂತ ಗೀತೆಯಲ್ಲಿ ಭಗವಂತ ಬಹಳ ಸುಂದರವಾಗಿ ನಮಗೆ ಉಪದೇಶ ಮಾಡುವಂಥವನಾಗಿದ್ದಾನೆ. ಅದಕ್ಕೆ ಇಲ್ಲಿ ತತ್ವಜ್ಞಾನಿ ಅನುಭಾವಿಯಾಗಿರ್ತಕ್ಕಂಥ ಪುರುಷ ನಾನು ಕರ್ತೃವಲ್ಲ ಮತ್ತು ಕರ್ಮದ ಫಲ ಭೋಕ್ತೃನೂ ಅಲ್ಲ. ಕರ್ತೃತ್ವ ಭೋಕ್ತೃತ್ವಗಳು ಎಲ್ಲಿ ಇರದಾವೋ ಅವನು ಜನ್ಮವನ್ನು ಪಡೀತಾನೆ. ಅಜ್ಞಾನಿ ಪುರುಷ ಅವನು ನಾನು ಕರ್ತ ಅಂತ ತಿಳ್ಕೊಳ್ತಾನೆ. ನಾನು ಇಷ್ಟು ಯಜ್ಞ ಮಾಡೀನಿ, ಇಷ್ಟು ದಾನ ಮಾಡೀನಿ, ಇಷ್ಟು ತಪಸ್ಸು ಮಾಡೀನಿ, ಅದಕ್ಕೆ ನಾನು ಸ್ವರ್ಗಲೋಕವನ್ನು ಹೊಂದಬೇಕು ಅಥವಾ ಮರ್ತ್ಯಲೋಕದಲ್ಲಿ ಎಲ್ಲ ಐಶ್ವರ್ಯವನ್ನು ಪಡ್ಕೊಳ್ಬೇಕು ಅಂಥೇಳಿ ಅವನು ಕರ್ಮಗಳಲ್ಲಿ ಪ್ರವೃತ್ತನಾಗಿ ಮತ್ತು ಈ ದೇಹ ಬಿಟ್ಟ ನಂತರದಲ್ಲಿ ಆ ಕರ್ಮದ ಫಲವನ್ನು ಅನುಭವಿಸುವುದಕ್ಕೋಸ್ಕರವಾಗಿ ಮರಳಿ ಜನ್ಮವನ್ನು ಪಡೀತಾ ಇದ್ದಾನೆ. ಅಹಂ ಭೋಕ್ತ ಅಂತ ಹೇಳ್ತಾನೆ, ನಾನು ಕರ್ಮವನ್ನು ಮಾಡಿದವನು ಅಂತ. ಆದರೆ ಇಲ್ಲಿ ತತ್ವಜ್ಞಾನಿ ಅನುಭಾವಿಯಾಗಿರ್ತಕ್ಕಂಥ ಪುರುಷ ಮಾತ್ರ ನಾನು ಕರ್ತನೂ ಅಲ್ಲ, ನಾನು ಭೋಕ್ತನೂ ಅಲ್ಲ ಅಂತ ತಿಳ್ಕೊಂಡು ಈ ಪ್ರಕಾರವಾಗಿ ಅವನ ಒಂದು ಅನುಭವ ಅನ್ನುವಂಥದ್ದಿರುವಂಥದ್ದಾಗಿದೆ. ಅಹಂ ಅವಿಕಾರ ಮತ್ತು ನಾನು ನಿರ್ವಿಕಾರ ಸ್ವರೂಪನು ಅಂತ. ವಿಕಾರವುಳ್ಳದ್ದು ಯಾವುದು? ಈ ಶರೀರಾದಿಗಳು, ಇಂದ್ರಿಯಾದಿಗಳು, ಅಂತಃಕರಣ, ಇದು ಯಾವಾಗಲೂ ವಿಕಾರವನ್ನು ಹೊಂದುತ್ತಾ ಇರುತ್ತೆ. ನಮ್ಮ ಶರೀರ ಇದು ಷಡ್ಭಾವಿಕಾರಗಳಿಂದ ಕೂಡಿಕೊಂಡದ್ದು. ಅಸ್ಥಿತೆ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ವಿನಶ್ಯತಿ ಅಂತ ಹಿಂಗೆ 6 ವಿಕಾರಗಳು ನಮ್ಮ ಶರೀರಕ್ಕದಾವೆ. ಹಾಗೆ ಇಂದ್ರಿಯಗಳು ಕೂಡ ಯೌವನದಲ್ಲಿ ಒಳ್ಳೆ ಸ್ಫುಟವಾಗಿರ್ತಾ ಇದ್ದಾರೆ. ಯಾವಾಗ ವೃದ್ಧಾಪ್ಯ ಬಂತು ಅಂತಂದರೆ ಇಂದ್ರಿಯಲ್ಲಿರ್ತಕ್ಕಂಥ ಶಕ್ತಿ ಕುಂದಿ ಹೋಗಿಬಿಡ್ತದೆ. ಆದ್ದರಿಂದ ಈ ಇಂದ್ರಿಯಗಳು ಕೂಡ ಏನದಾವು ಅಂತಂದರೆ ಇವು ವಿಕಾರವುಳ್ಳವುಗಳದಾವು ಅಂತ. ಮನಸ್ಸು ಕೂಡ ವಿಕಾರ ಆಗ್ತದೆ. ಕಾಮಕ್ರೋಧಾದಿಗಳಿಂದ ಮನಸ್ಸು ವಿಕಾರವನ್ನು ಪಡೀತದೆ. ಬುದ್ಧಿಯೂ ಕೂಡ ಜಡ ಆಗುವಂತಹದ್ದಾಗ್ತದೆ. ಆದರೆ ಇಲ್ಲಿ ಆತ್ಮ ಹೇಗಿದ್ದಾನೆ ಅಂತಂದರೆ ಅವನು ಅವಿಕಾರ.
ಅವನು ನಿರ್ವಿಕಾರ ಸ್ವರೂಪದಾನ. ಆತ್ಮನಲ್ಲಿ ಯಾವುದೇ ವಿಕಾರ ಅನ್ನುವಂಥದ್ದಿಲ್ಲ. ಯಾಕಂದರೆ ಅವನಿಗೆ ಅವಯವಗಳಿದ್ದರೆ, ಒಂದು ದೇಹ ಇತ್ತು ಅಂತಂದರೆ ನಾವು ಆತ್ಮನಿಗೆ ಅವನು ವಿಕಾರವನ್ನು ಪಡಿತಾನ ಅಂತ ಹೇಳ್ಬೋದು. ಆತ್ಮ ಅವನು ನಿರವಯವ ಸ್ವರೂಪದಾನ. ಅವನು ನಿರ್ದೇಹಿಯಾಗಿರುವುದರಿಂದ ಅವನಲ್ಲಿ ಯಾವುದೇ ವಿಧವಾಗಿರ್ತಕ್ಕಂಥ ವಿಕಾರಗಳು ಇಲ್ಲ. ಅಹಂ ಅಕ್ರಿಯ. ಮತ್ತು ನಾನು ಹೇಗಿದ್ದೀನಿ ಅಂತಂದರೆ, ಅಕ್ರಿಯ ಅಂತಂದ್ರೆ ಏನು? ಕ್ರಿಯಾಶೂನ್ಯನಾಗಿದ್ದೀನಿ ಅಂತ. ನಾನು ಯಾವ ಕ್ರಿಯೆಗಳನ್ನು ಮಾಡುವಂಥವನಲ್ಲ. ಯಾಕಂದರೆ ಕ್ರಿಯೆಗಳನ್ನು ಮಾಡಬೇಕಾಗಿತ್ತು ಅಂತಂದರೆ ಹಸ್ತಪಾದಾದಿಗಳು ಬೇಕಾಗ್ತಾವೆ. ನಾವು ಕೈಯಿಂದ ಏನಾದರೂ ಒಂದು ಕರ್ತವ್ಯವನ್ನು ಮಾಡ್ತೀವಿ, ಒಂದು ಕರ್ಮವನ್ನು ಮಾಡ್ತಾ ಇದ್ದೀವಿ. ಮತ್ತು ಇಲ್ಲಿ ಆತ್ಮನಿಗೆ ಯಾವ ಇಂದ್ರಿಯಗಳು ಇಲ್ಲ. ಆತ್ಮ ಇಂದ್ರಿಯಗಳಿಗೆ ಅತೀತನಾಗಿರ್ತಕ್ಕಂಥವನದ. ಯಾಕಂದರೆ ಇಂದ್ರಿಯಗಳನ್ನು ಅರಿಯುವಂಥವನಾಗಿದ್ದಾನೆ. ದೇಹಕ್ಕೆ ಇಂದ್ರಿಯಗಳಿಗೆ ಸಾಕ್ಷಿಯಾಗಿದ್ದುಕೊಂಡು ಇವುಗಳನ್ನು ಪ್ರಕಾಶ ಮಾಡ್ತಾನೆ ಅಂದ ಬಳಿಕ ಆತ್ಮ ಇಲ್ಲಿ ಕ್ರಿಯಾಶೂನ್ಯನಾಗಿದ್ದಾನೆ ಅಂತ. ಅದಕ್ಕೆ ಇಲ್ಲೇನಂತ ತಿಳ್ಕೊಳ್ತಾನೆ ಅನುಭಾವಿ, ನಾನು ಕ್ರಿಯಾಶೂನ್ಯನಾಗಿದ್ದೇನೆ. ಅಹಂ ಅವಿಕ್ರಿಯ, ಅಹಂ ಶುದ್ಧ ಬೋಧ ಸ್ವರೂಪ. ಮತ್ತು ನಾ ಹೇಗದೀನಿ ಅಂತಂದರೆ ಶುದ್ಧ ಜ್ಞಾನ ಸ್ವರೂಪನೇ ನಾನದಿ. ಯಾಕಂದರೆ ನಾನು ಕೇವಲ ಜ್ಞಾನ ಸ್ವರೂಪ. ನನ್ನಲ್ಲಿ ಜಡಭಾವ ಅನ್ನುವಂಥದ್ದಿಲ್ಲ, ಜಡತ್ವ ಅನ್ನುವಂಥದ್ದಿಲ್ಲ. ನಾನು ಯಾವಾಗಲೂ ಅರುಸ್ವರೂಪನೇ ಇದ್ದೀನಿ ಅಂತ. ಅದಕ್ಕೆ ಇಲ್ಲಿ ಅರುವಿನ ಸ್ವರೂಪವಾಗಿರ್ತಕ್ಕಂಥ ತನ್ನ ನಿಜ ಸ್ವರೂಪವನ್ನು ಯಾವನು ಯಥಾರ್ಥವಾಗಿ ತಿಳ್ಕೊಂಡ ಅಂತಂದರೆ ಅವನಿಗೆ ಮೋಕ್ಷ ಅನ್ನುವಂಥದ್ದು ಸಿದ್ಧಿಸ್ತದ ಅನ್ನುವಂಥ ಮಾತನ್ನು ನಮಗೆ ಉಪದೇಶ ಮಾಡಿಕೊಂಡು ಬರ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಆತ್ಮ ಕೇವಲ ಶುದ್ಧ ಜ್ಞಾನ ಸ್ವರೂಪದಾನಂತ. ಅವನಲ್ಲಿ ಯಾವುದೇ ಪಾಪಾದಿ ದೋಷಗಳಿಲ್ಲ. ಅವನು ಕೇವಲ ಸ್ವಯಂ ಪ್ರಕಾಶ. ಯಾಕಂದರೆ ಆತ್ಮನ ಪ್ರಕಾಶವನ್ನೇ ಪಡ್ಕೊಂಡು ಎಲ್ಲ ಸೂರ್ಯಚಂದ್ರಾದಿಗಳು ಪ್ರಕಾಶವುಳ್ಳವರಾಗಿದ್ದಾರೆ. ಈಗ ಒಂದು ಸೂಜಿಗಲ್ಲಿದೆ. ಸೂಜಿಗಲ್ಲಿನ ಪಕ್ಕದಲ್ಲಿ ನಾವು ಕಬ್ಬಿಣದ ಚೂರನ್ನು ಇಟ್ಟಾಗ ಆ ಕಬ್ಬಿಣದ ಚೂರುಗಳೇನಾಗ್ತಾವೆ, ಆ ಸೂಜಿಗಲ್ಲಿನ ಆಕರ್ಷಣಕ್ಕೆ ಒಳಗಾಗಿ ಆ ಕಬ್ಬಿಣದ ಚೂರುಗಳಿಗೂ ಕೂಡ ಇನ್ನೊಂದು ಕಬ್ಬಿಣ ಚೂರನ್ನು ಹಿಡ್ಕೊಳ್ಳುವಂಥ ಒಂದು ಸಾಮರ್ಥ್ಯ ಬರ್ತದೆ. ಸಾಮಾನ್ಯವಾಗಿ ಒಂದು ಕಬ್ಬಿಣ ಚೂರು ಇನ್ನೊಂದು ಕಬ್ಬಿಣ ಚೂರನ್ನು ಹಿಡ್ಕೊಳ್ಳಲಾರದು. ಆದರೆ ಆ ಇನ್ನೊಂದು ಕಬ್ಬಿಣ ಚೂರನ್ನು ಸ್ಪರ್ಶ ಮಾಡುವಂಥ, ಅದನ್ನು ಹಿಡ್ಕೊಳ್ಳುವಂಥ ಶಕ್ತಿ ಎದರಿಂದ ಬಂತು ಅಂತಂದರೆ ಸೂಜಿಗಲ್ಲಿನ ಸಂಪರ್ಕದಿಂದ ಬಂತು. ಸೂಜಿಗಳ ಸಂಪರ್ಕದಿಂದ ಅದು ಯಾವ ರೀತಿಯಾಗಿ ಮತ್ತೊಂದು ಕಬ್ಬಿಣ ಚೂರನ್ನು ಹಿಡ್ಕೊಳ್ಳುವಂಥ ಒಂದು ಸಾಮರ್ಥ್ಯ ಪಡ್ಕೋತದೋ ಹಾಗೆ ಇಲ್ಲಿ ಆತ್ಮನ ಸನ್ನಿಧಾನದೊಳಗೆ ಈ ಅಂತಃಕರಣ ಅನ್ನುವಂಥದ್ದು ಆತ್ಮನ ಅರುವನ್ನು ಪಡ್ಕೊಂಡು ಬುದ್ಧಿಯು ಕೂಡ ಹೊರಗಿನ ವಿಷಯಗಳನ್ನು ಪ್ರಕಾಶ ಮಾಡ್ತದೆ. ಹೊರಗಿನ ಇದು ಇಂಥದ್ದು ಇದು ವಿಷಯ ಅಂಥೇಳಿ ಬುದ್ಧಿ ಅರಿಬೇಕಾಗಿತ್ತು ಅಂತಂದರೆ ಆ ಅರು ಅನ್ನುವಂಥದ್ದು ಬುದ್ಧಿಯಲ್ಲಿ ಸ್ವಯಂ ಇಲ್ಲ. ಬುದ್ಧಿ ಜಡ, ಮನಸ್ಸು ಜಡ, ಇಂದ್ರಿಯಾದಿಗಳು ಜಡ ಅದಾವ. ಮತ್ತು ಇವೆಲ್ಲ ಚೈತನ್ಯದಲ್ಲಿ ತೋರ್ತಾವಲ್ಲ ಅಂತಂದರೆ ಆತ್ಮನ ಚೈತನ್ಯವನ್ನು ಪಡ್ಕೊಂಡಾವು. ಆತ್ಮನ ಪ್ರಕಾಶವನ್ನು ಪಡ್ಕೊಂಡು ಮನಸ್ಸು ಸಂಕಲ್ಪ ವಿಕಲ್ಪ ಮಾಡ್ತದೆ, ಬುದ್ಧಿ ಅರಿತದೆ, ಚಿತ್ತ ಸ್ಮರಣ ಮಾಡ್ತದೆ, ಹಿಂದಿಂದ ನೋಡಿದ್ದನ್ನು ಸ್ಮೃತಿ ತಂದುಕೊಳ್ತದೆ. ಕಣ್ಣು ನೋಡೋದಾಗಲಿ, ಕಿವಿ ಕೇಳೋದಾಗಲಿ, ಕೈ ಕೊಡೋದಾಗಲಿ, ಕಾಲು ಗಮನಾಗಮನ ಮಾಡೋದಾಗಲಿ, ಇದಕ್ಕೆಲ್ಲ ಮೂಲ ಶಕ್ತಿ ಯಾವುದು ಅಂತಂದರೆ ಆತ್ಮ. ಆತ್ಮನ ಒಂದು ಸಾಮರ್ಥ್ಯ, ಅವನ ಒಂದು ಪ್ರಕಾಶ, ಅವನ ಜ್ಞಾನವನ್ನೇ ಪಡ್ಕೊಂಡು ಇವೆಲ್ಲವೂ ಪ್ರಕಾಶ ಉಳ್ಳವುಗಳಾಗಿದ್ದಾವೆ, ಜ್ಞಾನ ಉಳ್ಳವುಗಳಾಗಿದ್ದಾವೆ. ಅಂದರೆ ಸ್ವತಃ ಇವುಗಳಲ್ಲಿ ಜ್ಞಾನ ಅನ್ನುವಂಥದ್ದಿಲ್ಲ. ಇವು ಜ್ಞಾನ ಸ್ವರೂಪವೇ ಆಗಿದ್ದರೆ ಈಗೊಬ್ಬ ಜೀವ ದೇಹವನ್ನು ಬಿಟ್ಟು ಹೋಗ್ತಾನಲ್ಲ, ಆವಾಗ ಕಣ್ಣು ನೋಡಬೇಕಾಗಿತ್ತು, ಕಿವಿ ಕೇಳಿಸ್ಬೇಕಾಗಿತ್ತು, ಆವಾಗ ಆ ಶರೀರ ಜಡವಾಗಿ ಬಿದ್ದಿರ್ತದಲ್ಲ ಅದು ಎದ್ದು ಕುಂಡ್ರಬೇಕಾಗಿತ್ತು. ಕುಂಡ್ರತದೇನೂ ಇಲ್ಲ. ಅಂದರೆ ನಮ್ಮ ಶರೀರದಲ್ಲಿ ಪ್ರಾಣ ಇರು ಪರ್ಯಂತರವಾಗಿ, ಜೀವ ಇರು ಪರ್ಯಂತರವಾಗಿ ಈ ಶರೀರವು ಚೈತನ್ಯದಂತೆ ನಮಗೆ ಭಾಸ ಆಗ್ತದೆ. ಇಂದ್ರಿಯಾದೆಲ್ಲ ವ್ಯವಹಾರವನ್ನು ಮಾಡ್ತಾ ಇದ್ದಾವೆ. ಯಾವಾಗ ಒಳಗಿರ್ತಕ್ಕಂಥ ಆ ಜೀವ ಈ ಕರ್ಮದ
ಫಲ ತೀರ್ತು ಅಂತಂದರೆ, ಪ್ರಾರಬ್ಧ ಭೋಗ ತೀರ್ತು ಅಂತಂದರೆ ಈ ಶರೀರವನ್ನು ತ್ಯಾಗ ಮಾಡ್ತಾನೆ. ಮತ್ತು ಅವನ ಲಿಂಗ ಶರೀರ ಅನ್ನುವಂಥದ್ದು ಮತ್ತು ಮುಂದಿನ ಜನ್ಮವನ್ನು ಪಡೀಲಿಕ್ಕೆ ಅದು ಗಮನವನ್ನು ಮಾಡ್ತದೆ. ಲಿಂಗ ಶರೀರ ಗಮನ ಮಾಡ್ತದೆ ಅಂತ. ಆದ್ದರಿಂದ ಇಲ್ಲಿ ಆತ್ಮ ಕೇವಲ ಸ್ವಯಂ ಪ್ರಕಾಶನಾಗಿರುವುದರಿಂದ ಆತ್ಮನ ಜ್ಞಾನವನ್ನೇ ಪಡ್ಕೊಂಡು ಇವೆಲ್ಲವೂ ಜ್ಞಾನವುಳ್ಳವುಗಳಾಗಿದ್ದಾವೆ. ಅದಕ್ಕೆ ಇಲ್ಲಿ ಮುಮುಕ್ಷುವಾಗಿರ್ತಕ್ಕಂಥವನು ಗುರುಗಳಿಂದ ನಾನು ಕೇವಲ ಶುದ್ಧ ಜ್ಞಾನಸ್ವರೂಪನೇ ಇದ್ದೇನೆ ಅನ್ನುವಂಥ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡು ತನ್ನ ಅನುಭವ ತಂದುಕೊಂಡು ಹೇಳ್ತಾ ಇದ್ದಾನೆ, ನಾನು ಕೇವಲ ಶುದ್ಧ ಜ್ಞಾನಸ್ವರೂಪನೇ ಇದ್ದೀನಿ. ಶುದ್ಧ ಬೋಧ ಸ್ವರೂಪೋಹಂ, ನಾನು ಕೇವಲ ಶುದ್ಧ ಬೋಧ ಅಂದರೆ ಜ್ಞಾನಸ್ವರೂಪನೇ ಇದ್ದೀನಿ. ಕೇವಲೋಹಂ ಸದಾಶಿವ, ಅಹಂ ಕೇವಲ, ನಾನು ಕೇವಲನು ಅಂತ. ಅಂದರೆ ನಾನೊಬ್ಬನೇ ಏಕಮೇವ ದ್ವಿತೀಯನಾಗಿ ನಾನೊಬ್ಬನೇ ಇದ್ದೀನಿ. ನಾನು ಕೇವಲ ಸ್ವರೂಪನೇ ಆಗಿದ್ದೀನಿ. ಅಷ್ಟೇ ಅಲ್ಲ, ನಿತ್ಯ ಮಂಗಲ ಸ್ವರೂಪನಿದ್ದೀನಿ ಅಂತ. ಸದಾಶಿವ, ಶಿವಂ ಮಂಗಲಂ ಅಂತಾರೆ. ಶಿವ ಅಂದರೆ ಏನು? ಮಂಗಲ ಸ್ವರೂಪ ಅಂತ. ಯಾವುದು ಅತ್ಯಂತ ಪವಿತ್ರವಾಗಿರ್ತದೆ, ಯಾವುದು ಶುದ್ಧವಾಗಿರ್ತದೆ, ಅದು ಮಂಗಲ ಸ್ವರೂಪ ಇರ್ತದೆ ಅಂತ. ಹಾಗೆ ಇಲ್ಲಿ ನಾನು ಯಾವಾಗಲೂ ನಿತ್ಯದಲ್ಲಿಯೂ ಮಂಗಲ ಸ್ವರೂಪನೇ ಇದ್ದೀನಿ. ನನ್ನೊಳಗೆ ಅಮಂಗಲ ಅನ್ನುವಂಥದ್ದೇ ಇಲ್ಲ. ನನ್ನೊಳಗೆ ನನ್ನ ಸ್ವರೂಪದಲ್ಲಿ ಅಮಂಗಲ ಅನ್ನೋದೇ ಇಲ್ಲ. ನಾನು ಯಾವಾಗಲೂ ಮಂಗಲ ಸ್ವರೂಪನೇ ಆಗಿದ್ದೀನಿ ಅಂಥೇಳಿ ಇಲ್ಲಿ ಯಾವ ಸಚ್ಚಿಷ್ಯನಾಗಿರ್ತಕ್ಕಂಥವನು ಗುರುಗಳಿಂದ ಜ್ಞಾನವನ್ನು ಮಾಡಿಕೊಂಡು ತನ್ನ ಅನುಭವವನ್ನು ಇಲ್ಲಿ ತಿಳಿಸ್ತಾ ಇದ್ದಾನೆ. ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ದ್ರಷ್ಟು ಶ್ರೋತುರ್ವಕ್ತು ಕರ್ತೃರ್ಭೋಕ್ತೃರ್ವಿಭಿನ್ನ ಏವಾಹಂ ನಿತ್ಯ ನಿರಂತರ ನಿಷ್ಕ್ರಿಯ ನಿಸ್ಸಾಮಸಂಗ ಪೂರ್ಣಬೋಧಾತ್ಮ. ನೋಡಿ, ಈ ಶ್ಲೋಕದಲ್ಲಿಯೂ ಕೂಡ ತನ್ನ ಸ್ವರೂಪವನ್ನು, ತನ್ನ ನಿಜವಾದ ಸ್ವರೂಪ, ಅಜ್ಞಾನ ಕಾಲದಲ್ಲಿ ಭಿನ್ನವಾದ ಅನುಭವವಿತ್ತು. ಈಗಿನ ಅನುಭವ ಜ್ಞಾನಾನಂತರದಲ್ಲಿ ಅವನಿಗಾಗಿರ್ತಕ್ಕಂಥ ಅನುಭವವನ್ನು ಇಲ್ಲಿ ನಿವೇದನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಹೇಳಿದರು, ಅಹಂ ದ್ರಷ್ಟು ಶ್ರೋತು ವಕ್ತು ಕರ್ತು ಭೋಕ್ತು ವಿಭಿನ್ನ ಏವ. ನೋಡಿಲ್ಲಿ ಏನಂತ ಇದ್ದಾನ ಅಂತಂದ್ರೆ, ನಾನು ನೋಡುವವನಿಗಿಂತ ಯಾವನು ಈ ಶರೀರದಲ್ಲಿ ನೋಡ್ತಾ ಇದ್ದಾನೋ, ಯಾವನು ಕೇಳ್ತಾ ಇದ್ದಾನೆಯೋ ಮತ್ತು ಯಾವನು ಮಾತನಾಡ್ತಾ ಇದ್ದಾನೆಯೋ, ಇಲ್ಲಿ ದ್ರಷ್ಟು ಅಂದರೆ ನೋಡುವವನಿಗಿಂತ, ಶ್ರೋತು ಅಂತಂದರೆ ಕೇಳುವವನಿಗಿಂತ, ಮತ್ತು ವಕ್ತು ಅಂತಂದರೆ ಮಾತನಾಡುವವನಿಗಿಂತ, ಆಮೇಲೆ ಕರ್ತೃವಿಗಿಂತಲೂ, ಭೋಕ್ತೃವಿಗಿಂತಲೂ. ಭೋಗ ಅಂದರೆ ಕರ್ಮಫಲವನ್ನು ಉಣ್ಣುವವನು ಅಂತ. ಕರ್ಮದ ಫಲವನ್ನು ಉಪಭೋಗಿಸುವವನಿಗೆ ಭೋಕ್ತೃ ಅಂತ ಕರೀತಾರೆ. ಕರ್ಮಗಳನ್ನು ಮಾಡುವವನಿಗೆ ಕರ್ತೃ ಅಂತ ಕರೀತಾರೆ. ಇಲ್ಲಿ ಕರ್ಮ ಮಾಡುವಂಥ ಕರ್ತೃವಿಗಿಂತಲೂ ಮತ್ತು ಕರ್ಮಫಲವನ್ನು ಅನುಭವಿಸ್ತಕ್ಕಂಥ ಭೋಕ್ತೃವಿಗಿಂತಲೂ ವಿಭಿನ್ನ ಏವ ಅಂದರೆ ನಾನು ಬೇರೆಯಾದವನೇ ಅದೀನಿ ಅಂತ. ನಾನು ನೋಡುವವನಲ್ಲ, ನಾನು ಕೇಳುವವನಲ್ಲ, ಮತ್ತು ನಾನು ಮಾತಾಡುವವನಲ್ಲ, ನಾನು ಕರ್ತೃನೂ ಅಲ್ಲ, ನಾನು ಭೋಕ್ತೃನೂ ಅಲ್ಲ. ನಾನು ಇವು ಎಲ್ಲಕ್ಕೂ ವಿಲಕ್ಷಣನಾಗಿ ನಾನು ಬೇರೆಯೇ ಇದ್ದೀನಿ. ಅಂದರೆ ನೋಡುವ ಕ್ರಿಯೆ ಆಗಲಿ, ಕೇಳುವಂಥ ಕ್ರಿಯೆ ಆಗಲಿ, ಮಾತಾಡುವಂಥ ಕ್ರಿಯೆ ಆಗಲಿ ನನ್ನ ಸ್ವರೂಪದಲ್ಲಿ ಇಲ್ಲ. ನಾನು ಕರ್ತ ಭೋಕ್ತ ಅಲ್ಲವೇ ಅಲ್ಲ. ನಾನು ಕರ್ತೃನೂ ಅಲ್ಲ, ನಾನು ಭೋಕ್ತೃನೂ ಅಲ್ಲ. ಇವೆಲ್ಲಕ್ಕೂ ವಿಲಕ್ಷಣವಾಗಿರ್ತಕ್ಕಂಥ ಸ್ವರೂಪವೇ ನನ್ನದು. ಮತ್ತು ನನ್ನ ಸ್ವರೂಪ ಹೇಗಿದೆ ಅಂತಂದರೆ ಅಂತಾನೆ, ನಿತ್ಯ ನಿರಂತರ ನಿಷ್ಕ್ರಿಯ ನಿಸ್ಸೀಮ ಅಸಂಗ ಪೂರ್ಣ ಬೋಧಾತ್ಮ. ನಿತ್ಯ ಅಂದರೆ ನಿತ್ಯವೂ, ಯಾವಾಗಲೂ ಅಂತ. ಯಾವಾಗಲೂ ನಿರಂತರವೂ ಅಂತ ಹೇಳ್ತಾರೆ. ನಿರಂತರವಾಗಿ ಪ್ರತಿ ಕ್ಷಣಕ್ಕೂ ಕೂಡ ನಿತ್ಯ ನಿರಂತರವಾಗಿ ನಿಷ್ಕ್ರಿಯ, ನಾನು ನಿಷ್ಕ್ರಿಯನಾಗಿದೆ. ನನ್ನಲ್ಲಿ ಯಾವ ಕ್ರಿಯೆಗಳು ಇಲ್ಲ. ನೋಡೋದಾಗಲಿ, ಕೇಳೋದಾಗಲಿ, ಮುಟ್ಟೋದಾಗಲಿ, ಹೋಗೋದಾಗಲಿ, ನಿದ್ರಿಸುವುದಾಗಲಿ, ಉಣ್ಣುವುದಾಗಲಿ, ತಿನ್ನುವುದಾಗಲಿ, ಏನೊಂದು ಕ್ರಿಯೆಗಳು ನನ್ನ ಸ್ವರೂಪದಲ್ಲಿ ಇಲ್ಲ. ನಾನು ಕೇವಲ
ನಿಷ್ಕ್ರಿಯ ಸ್ವರೂಪನಾಗಿದ್ದೀನಿ, ಪೂರ್ಣ ಸ್ವರೂಪನಾಗಿದ್ದೀನಿ. ಮತ್ತು ನಿಷ್ಕ್ರಿಯ ನಿಸ್ಸೀಮ ಅಂತ ಹೇಳ್ತಾರೆ. ಮತ್ತು ನನಗೆ ಸೀಮಾ ಅನ್ನುವಂಥದ್ದಿಲ್ಲ. ಈಗೆಲ್ಲದಕ್ಕೂ ಒಂದು ಭೂಮಿಗೊಂದು ಸೀಮಾ ಇದೆ. ಕರ್ನಾಟಕದ ಸೀಮೆ ಇಷ್ಟಂತ ನಾವು ಅಳತೆ ಮಾಡ್ತೀವಿ, ಆಂಧ್ರದ ಸೀಮೆ ಇಷ್ಟು ಅಂತ ನಾವು ಅಳತೆ ಮಾಡ್ತೀವಿ. ಹಾಗಲೇ ಮಹಾರಾಷ್ಟ್ರ ಆಗಲಿ ಅಥವಾ ನಮ್ಮ ದೇಶದ ಸೀಮಾ ಇಷ್ಟು ಅಂತ ನಾವು ಇವೆಲ್ಲ ಅಳತೆಗೆ ಸಿಗ್ತಾ ಇದ್ದಾವೆ. ಆದರೆ ಈಗ ಆಕಾಶ ಅಂತದು, ಆಕಾಶವನ್ನು ಅಳಿಲಿಕ್ಕೆ ಬರ್ತದೇನೋ? ಅಳಿಲಿಕ್ಕಾಗೋದಿಲ್ಲ. ಯಾಕಂದರೆ ಆಕಾಶನೂ ಕೂಡ ಪರಮಾತ್ಮನಿಂದ ಅದು ಸೃಷ್ಟಿಯಾಗಿರುವುದರಿಂದ ಆಕಾಶವೂ ಕೂಡ ಇದು ಸಾತಿಶಯ ವ್ಯಾಪಕ ಅಂತ ಹೇಳಿಸಿಕೊಳ್ತದೆ. ಆದರೆ ನಿರತಿಶಯ ವ್ಯಾಪಕ ಯಾವುದು ಅಂತಂದರೆ ಪರಬ್ರಹ್ಮ, ಪ್ರತ್ಯೇಗಾತ್ಮ. ಆ ಪರಮಾತ್ಮನ ಸ್ವರೂಪ ಏನದ ಅಂತಂದರೆ ಅದಕ್ಕಿಂತಲೂ ವ್ಯಾಪಕವಾಗಿರತಕ್ಕಂಥದ್ದು ಮತ್ತೊಂದಿಲ್ಲ. ಆದ್ದರಿಂದ ಅದು ಸೀಮಾರಹಿತವಾಗಿರುವಂಥದ್ದು. ಅದಕ್ಕೆ ಸೀಮೆ ಅನ್ನುವಂಥದ್ದಿಲ್ಲ. ನಮ್ಮ ಊರು ಸೀಮೆ ಅಂತ ಅಂದರೆ ಅಲ್ಲಿ ಊರು ನಮ್ಮದು ಭೂಮಿಗಳು ಮುಗಿದು ಅಂತಲ್ಲಿ ಆ ಸೀಮೆ ಬಂದಾಗ, ಹಂಗೆ ಇಲ್ಲಿ ಆತ್ಮನೂ ಕೂಡ ಅವನು ಸೀಮಾರಹಿತನಾಗಿದ್ದಾನೆ. ಆಮೇಲೆ ಅಸಂಗ, ಮತ್ತು ಅವನು ಅಸಂಗನಾಗಿದ್ದಾನೆ. ಅವನಿಗೆ ಯಾವುದರ ಸಂಘವೂ ಕೂಡ ಇಲ್ಲ. ದೇಹ ಆಗಲಿ, ಇಂದ್ರಿಯಗಳಾಗಲಿ, ಅಂತಃಕರಣ ಆಗಲಿ, ಯಾವುದರ ಸಂಘ ಅನ್ನುವಂಥದ್ದು ಆತ್ಮನಿಗೆ ಅದೇನು ಅಂತಂದರೆ ಇಲ್ಲ. ಇಲ್ಲಿ ಯಾವ ಸಾಧಕನಾಗಿರ್ತಕ್ಕಂಥವನು ಅಂಥ ಪೂರ್ಣವಾಗಿರುವಂಥ, ಅಸಂಗವಾಗಿರುವಂಥ, ನಿತ್ಯ ನಿರಂತರವೂ ನಿಷ್ಕ್ರಿಯವೂ ಸೀಮೆಯಿಲ್ಲದ ಆಗಿರ್ತಕ್ಕಂಥ ಮತ್ತು ಸಂಗ್ರಹಿತದಾನ. ಮತ್ತು ಹೇಗಿದ್ದಾನೆ ಅಂತಂದರೆ ಪೂರ್ಣ ಬೋಧಾತ್ಮ, ಪರಿಪೂರ್ಣವಾಗಿರುವಂಥ ಜ್ಞಾನಸ್ವರೂಪದಾನ ಅಂತ. ಆ ಪರಿಪೂರ್ಣವಾಗಿರ್ತಕ್ಕಂಥ ಜ್ಞಾನದಿಂದ ಆ ಆತ್ಮ ಕೂಡಿಕೊಂಡೆ. ಅದಕ್ಕೆ ಪ್ರಜ್ಞಾನಂ ಬ್ರಹ್ಮ ಅಂತ ಕರೆದರು. ಆ ಬ್ರಹ್ಮ ಅನ್ನುವಂಥದ್ದು ಕೇವಲ ಪ್ರಜ್ಞಾಸ್ವರೂಪ, ಅಂದರೆ ಕೇವಲ ಜ್ಞಾನ, ಶುದ್ಧ ಜ್ಞಾನಸ್ವರೂಪ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಿಲ್ಲಿ ತನ್ನ ಅನುಭವದಲ್ಲಿ ಹೇಳ್ತಾರೆ, ನಾನು ಪೂರ್ಣವಾಗಿರ್ತಕ್ಕಂಥ, ಯಾವುದು ಸಂಗ್ರಹಿತದ, ಯಾವುದು ಸೀಮಾರಹಿತದ, ಯಾವುದು ನಿಷ್ಕ್ರಿಯದ, ನಿತ್ಯವೂ ನಿರಂತರವೂ ಇರುವಂಥ ಆ ಪೂರ್ಣ ಜ್ಞಾನ ಸ್ವರೂಪನೇ ನಾನಿದ್ದೀನಿ ಅನ್ನುವಂಥ ಈ ಅನುಭವವನ್ನು ಯಾವ ಇಲ್ಲಿ ತತ್ವಜ್ಞಾನಿಯಾಗಿರ್ತಕ್ಕಂಥವನು, ಗುರುಗಳ ಕರುಣಾ ಕಟಾಕ್ಷಕ್ಕೆ ಪಾತ್ರನಾಗಿರ್ತಕ್ಕಂಥ ಸಚ್ಚಿಷ್ಯನಿಗೆ ಇಂಥ ಒಂದು ಆತ್ಮಸ್ಥಿತಿ, ಆತ್ಮನಿಷ್ಠೆ ಅನ್ನುವಂಥದ್ದು ಅವನಿಗೆ ಪ್ರಾಪ್ತವಾಗುವಂಥದ್ದಾಗ್ಯದ ಅಂಥೇಳಿ ಈ ಒಂದು ಶ್ಲೋಕದಲ್ಲಿ ಆಚಾರ್ಯರು ಬಹಳ ಮಾರ್ಮಿಕವಾಗಿ ಉಪದೇಶವನ್ನು ಮಾಡಿಕೊಂಡು ಬರುವಂಥವರಾಗ್ತಾ ಇದ್ದಾರೆ. ಮತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ನಾಹಮಿದಂ ನಾಹಮದಃ ಅಪ್ಯುಭಯೋರವಭಾಸಕಂ ಪರಂ ಶುದ್ಧಂ ಬಾಹ್ಯಾಂತರಶೂನ್ಯಂ ಪೂರ್ಣಂ ಬ್ರಹ್ಮಾದ್ವಿತೀಯಮೇವ ಅಹಂ. ನೋಡಿರಿ, ಈ ಒಂದು ಶ್ಲೋಕದಲ್ಲಿ ಆಚಾರ್ಯರು ಬಹಳ ಸುಂದರವಾದ ವಿಚಾರವನ್ನು ನಮಗೆ ವ್ಯಕ್ತ ಮಾಡ್ತಾ ಇದ್ದಾರೆ. ನ ಅಹಂ ಇದಂ, ಅಹಂ ಅಂದರೆ ನಾನು, ಇದಂ ನ, ನಾನು ಇದು ಅಲ್ಲ ಅಂತ. ಈಗ ನಾವು ದೇಹಾದಿಗಳೇ ನಾನು ಅಂತೇನು ಭಾವಿಸಿಕೊಂಡಿದ್ದೇವಲ್ಲ, ಆದರೆ ಆತ್ಮಜ್ಞಾನಿ ಹೇಳ್ತಾನೆ ನಾನು ಇದು ಅಲ್ಲ. ಇದು ಅಂತಂದ್ರೇನು? ಅಪರೋಕ್ಷಕ್ಕೆ ವಿಷಯವಾಗಿರ್ತಕ್ಕಂಥ ವಸ್ತು. ಇದಮಃ ಪ್ರತ್ಯಕ್ಷಗತಂ ಅಂತ ಹೇಳ್ತಾರೆ. ಯಾವುದು ಪ್ರತ್ಯಕ್ಷದ, ಯಾವುದು ಅಪರೋಕ್ಷದ, ಅದಕ್ಕೆ ಇದು ಅಂತ ನಾವು ಪ್ರಯೋಗ ಮಾಡ್ತೇವೆ. ಇದಂ ರೂಪವಾಗಿ ಯಾವುದು ಪ್ರತೀತಿ ಆಗ್ತದಲ್ಲ, ಅದಕ್ಕೆ ಅದು ನಾನಲ್ಲ, ನಾನು ಇದು ಅನ್ನುವಂಥದ್ದಲ್ಲ. ಇನ್ನು ಅದು ಅನ್ನುವಂಥದ್ದು, ಅದು ಅಂದರೆ ಪರೋಕ್ಷ ಜ್ಞಾನಕ್ಕೆ ವಿಷಯವಾಗಿರುವಂಥದ್ದು. ಈಗ ನಾವು ಹಂಪಿಯೊಳಗಿದ್ದೇವಂತ ತಿಳ್ಕೊಡ್ರಿ, ನಮಗೆ ಬೆಂಗಳೂರು ಪರೋಕ್ಷ, ಬಾಂಬೆ ಪರೋಕ್ಷ, ದಿಲ್ಲಿ ಪರೋಕ್ಷ, ಅಮೇರಿಕಾ ಪರೋಕ್ಷ. ಯಾಕಂದರೆ ಅದು ನಮ್ಮ ಕಣ್ಣಿಗೆ ಗೋಚರ ಆಗೋದಿಲ್ಲ, ಅದು ದೂರವಾಗಿರ್ತಕ್ಕಂಥದ್ದು. ಆದರೆ ನಮ್ಮ ಎದುರುಗಡೆ ಇರತಕ್ಕಂಥ ಗ್ರಂಥಗಳಾಗಲಿ, ಮೊಬೈಲ್ ಆಗಲಿ, ಇವೆಲ್ಲ ವಸ್ತುಗಳು ಪ್ರತ್ಯಕ್ಷ. ಆದ್ದರಿಂದ ಇಲ್ಲಿ ಇದು ಅನ್ನುವಂಥದ್ದು ನಾನಲ್ಲ,
ಅದು ಅನ್ನುವಂಥದ್ದು ನಾನಲ್ಲ. ಅಹಂ ಇದಂ ನ, ನಾನು ಅನ್ನುವಂಥದ್ದು ಅಹಂ ಇದಂ ನ, ನಾನು ಇದು ಅನ್ನುವಂಥದ್ದಲ್ಲ. ಅಹಂ ಅದಹ ನ, ನಾನು ಅದು ಅನ್ನುವಂಥದ್ದು ಅಲ್ಲ. ಅಪಿ, ಆದರೆ ಅಹಂ ಉಭಯೋ ಅವಭಾಸಕಂ, ಆದರೆ ನಾನು ಉಭಯೋ ಅಂದರೆ ಇವೆರಡು, ಅಂದರೆ ಅದು ಇದು ಅಂತೇಳಿ ನಾವು ಶಬ್ದವನ್ನು ಪ್ರಯೋಗ ಮಾಡ್ತಾ ಇದ್ದೇವಲ್ಲ, ಆ ಅದು ಇದು ಇವೆರಡನ್ನೂ ಕೂಡ ಪ್ರಕಾಶಿಸುವಂಥ ಶ್ರೇಷ್ಠವಾಗಿರ್ತಕ್ಕಂಥ ಶುದ್ಧ ತತ್ವವೇ ನಾನು ಅಂತ. ಇಲ್ಲಿ ಅದು ಅನ್ನೋದನ್ನು ಪ್ರಕಾಶ ಮಾಡ್ತೀನಿ, ಇದು ಅನ್ನೋದನ್ನು ಪ್ರಕಾಶ ಮಾಡ್ತೀನಿ. ಇವೆರಡಕ್ಕೂ ಸಾಕ್ಷಿಯಾಗಿದ್ದುಕೊಂಡು ಪ್ರಕಾಶಿಸುವಂತಹ ಪ್ರಕಾಶಮಾನವಿರ್ತಕ್ಕಂಥ ಶುದ್ಧಂ ಬಾಹ್ಯಾಭ್ಯಂತರ ಶೂನ್ಯಂ. ಮತ್ತು ಇಲ್ಲಿ ಒಳಗು ಮತ್ತು ಹೊರಗನ್ನುವಂಥ ಈ ಭೇದ ಇಲ್ಲದೇ ಇರತಕ್ಕಂಥದ್ದು ಬಾಹ್ಯ ಅಭ್ಯಂತರ ಶೂನ್ಯಂ. ಈಗ ನಾವು ಮನೆ ಒಳಗಂತೇವಿ, ಹೊರಗಂತೇವಿ, ದೇಹದ ಒಳಗಂತೇವಿ, ದೇಹದ ಹೊರಗಂತೇವಿ. ಹಿಂಗೆ ಆತ್ಮನಲ್ಲಿ ಒಳಗೂ ಹೊರಗೂ ಈ ಭೇದ ಅನ್ನುವಂಥದ್ದು ಅದೇನು ಅಂತಂದ್ರೆ ಇಲ್ಲ. ಒಳಗೂ ಹೊರಗೂ ಆ ಭೇದವಿಲ್ಲದೆ ಇರತಕ್ಕಂಥ ಪೂರ್ಣವಾಗಿರುವಂಥ ಅದ್ವಿತೀಯ ಬ್ರಹ್ಮವೇ ನಾನು. ನೋಡಿ, ಇಂಥ ಒಂದು ಪ್ರತ್ಯಕ್ಷ ಜ್ಞಾನ ಮಾಡಿಕೊಂಡ ಆತ್ಮನ ಒಂದು ಅಪರೋಕ್ಷ ಜ್ಞಾನವನ್ನು ಮಾಡಿಕೊಂಡಿರ್ತಕ್ಕಂಥ ಯೋಗಿ, ಅವನ ಅನುಭವ ಈ ರೀತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಶುದ್ಧವಾಗಿರುವಂಥ ಬಾಹ್ಯ ಅಭ್ಯಂತರ ಶೂನ್ಯಂ. ಹೆಂಗ ಒಂದು ಬಯಲಿನೊಳಗೆ ಒಂದು ಮಠವನ್ನು ಕಟ್ಟಿಸಿದ್ದಾರೆ. ಮಠದಲ್ಲಿರ್ತಕ್ಕಂಥ ಆಕಾಶಕ್ಕೆ ಮಠಾಕಾಶ ಅಂತ ಕರೀತಾರೆ. ಹೊರಗಿನ ಆಕಾಶಕ್ಕೆ ಮಹಾಬಯಲದು. ಒಬ್ಬ ಕುಂಬಾರ ಘಟ ತಯಾರು ಮಾಡ್ಯಾನ, ಆ ಗಡಿಗಳಿಗಿರ್ತಕ್ಕಂಥ ಆಕಾಶ ಘಟಾಕಾಶ ಅಂತ ಕರೀತಾರೆ. ಘಟ ಮತ್ತು ಮಠ ಉಪಾದಿಯಿಂದ ಅಲ್ಲಿ ಮಠಾಕಾಶ ಮತ್ತು ಘಟಾಕಾಶ ಅಂತ ಕರೆಸಿಕೊಂಡು, ಯಾವಾಗ ಉಪಾದಿಗಳನ್ನು ತೆಗೆದು ಹಾಕಿಬಿಟ್ರೆ ಅಲ್ಲಿ ಉಳಿದೇನು ಒಂದು ಮಹಾಕಾಶವೇ ಅಂತ. ಹಂಗೆ ಇಲ್ಲಿ ಆತ್ಮ ಅವನು ಅದ್ವಿತೀಯನಾಗಿರುವುದರಿಂದ, ಅವನು ಶರೀರ ಶೂನ್ಯನಾಗಿರುವುದರಿಂದ ಆತ್ಮನಿಗೆ ಅವನು ಒಳಗದಾನ ಹೊರಗದಾನ ಅಂಥೇಳಿ ಹಿಂಗೆ ಅಲ್ಲಿ ಹೇಳಲಿಕ್ಕೆ ಬರಂಗಿಲ್ಲ. ಒಳಗೆ ಹೊರಗೆ ಅನ್ನುವಂಥ ಭೇದವಿಲ್ಲದೆ ಎಲ್ಲ ಕಡೆಯಲ್ಲಿ ಅನುಶ್ಯೂತನಾಗಿದ್ದಾನೆ. ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮತ್ವಾತದ ವಿಜ್ಞೇಯಂ ದೂರಸ್ಥಂ ಚಾಂತಿಕೇ ಚ ತತ್ ಅಂಥೇಳಿ ಈಶಾವಾಸ್ಯೋಪನಿಷತ್ತಿನ ಒಂದು ಮಂತ್ರದಲ್ಲಿ ಹೇಳ್ತಾರೆ. ಅಂದರೆ ಈ ಆತ್ಮ ಪರಮಾತ್ಮ ಸಕಲ ಜೀವರಾಶಿಗಳ, ಅಂದರೆ ಎಷ್ಟು 84 ಲಕ್ಷ ಜೀವರಾಶಿಗಳು ಅಂತೇನು ಹೇಳ್ತೇವಲ್ಲ, ಆ ಎಲ್ಲ ಜೀವಿಗಳ ಒಂದು ಒಳಗೂ ಮತ್ತು ಹೊರಗೂ ಚ ಅನ್ನೋದ್ರಿಂದ ಮಧ್ಯದಲ್ಲಿಯೂ ಕೂಡ ಅಂತ. ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ. ಜಡವಾಗಿರ್ತಕ್ಕಂಥ ವಸ್ತು ಇರಲಿ, ಚೇತನವಾಗಿರ್ತಕ್ಕಂಥ ವಸ್ತುಗಳಿರಲಿ, ಒಳಗೆ ಹೊರಗೆ ಎನ್ನುವಂಥ ಭೇದವಿಲ್ಲದೆ ಅದು ಪರಿಪೂರ್ಣವಾಗಿ ತುಂಬಿಕೊಂಡಿರತಕ್ಕಂಥದ್ದು. ಸೂಕ್ಷ್ಮತ್ವಾದ ವಿಜ್ಞೇಯಂ, ಅದು ಅತ್ಯಂತ ಸೂಕ್ಷ್ಮವಾಗಿರುವುದರಿಂದ ಅದನ್ನು ಯಾರೂ ತಿಳಿಲಿಕ್ಕಾಗ್ತಾ ಇಲ್ಲ. ಮತ್ತು ಯಾರಪ್ಪ ತಿಳಿಯೋರು ಅಂತಂದರೆ ದೃಶ್ಯತೆ ತ್ವಗ್ರಯ ಬುದ್ಧಿಯ ಅಂತ ಹೇಳ್ತಾರೆ. ಯಾರಿಗೆ ಸೂಕ್ಷ್ಮವಾಗಿರ್ತಕ್ಕಂಥ ಬುದ್ಧಿ ಅದ, ಶುದ್ಧವಾದ ಬುದ್ಧಿ ಉಳ್ಳವರಾಗಿದ್ದಾರೆ, ಆ ಶುದ್ಧ ಬುದ್ಧಿ ಉಳ್ಳವರು ಮಾತ್ರ ಆ ಪರಮಾತ್ಮನನ್ನು ಅರಿತಾ ಇದ್ದಾರೆ. ದೂರಸ್ಥಂ ಚಾಂತಿಕೇ ಚ ತತ್. ಆದರೆ ಅಜ್ಞಾನಿಗಳಿಗೆ ಅದು ಬಹಳ ದೂರದ, ಜ್ಞಾನಿಗಳಿಗೆ ಅದು ಅಪರೋಕ್ಷವೇ. ಜ್ಞಾನಿಗಳು ಅದರ ಸ್ವರೂಪವೇ ಆಗಿದ್ದಾರೆ ಅಂತ. ಆದ್ದರಿಂದ ಅಂಥ ಯಾವ ತತ್ವ ಅನ್ನುವಂಥದ್ದು ಅದನ್ನು ಉಪನಿಷತ್ತು ಈ ಪ್ರಕಾರವಾಗಿ ನಿರೂಪಣೆ ಮಾಡುವಂಥದ್ದಾಗ್ಯದ. ಆದ್ದರಿಂದ ಇಲ್ಲಿ ಒಳಗೂ ಹೊರಗೂ ಅನ್ನುವಂಥ ಭೇದವಿಲ್ಲದೆ ಪೂರ್ಣವಾಗಿರ್ತಕ್ಕಂಥ ಆ ಅದ್ವಿತೀಯವಾಗಿರುವಂಥ ಬ್ರಹ್ಮ ಅನ್ನುವಂಥದ್ದೇನಾದ ಪೂರ್ಣಂ ಅದ್ವಿತೀಯಂ ಬ್ರಹ್ಮ ಏವ. ಅಂದರೆ ನಾನು ಒಳಗೆ ಹೊರಗೆ ಎನ್ನುವಂಥ ಭೇದವಿಲ್ಲದ
ಪೂರ್ಣವಾಗಿರುವಂಥ ಯಾವ ಅದ್ವಿತೀಯವಾಗಿರತಕ್ಕಂಥ ಬ್ರಹ್ಮವೇ ನಾನಾಗಿದ್ದೀನಿ. ಆ ಬ್ರಹ್ಮವೇ ನಾನು ಅಂತ ಪರಿಪೂರ್ಣವಾಗಿರ್ತಕ್ಕಂಥ ಬ್ರಹ್ಮವೇ ನಾನೇ ಹೊರತು ಈ ಪರಿಚ್ಛಿನ್ನವಾಗಿರ್ತಕ್ಕಂಥ ದೇಹಾದಿಗಳು ನಾನಲ್ಲ. ಇವು ದೃಶ್ಯ ರೂಪವಾಗಿ ಇವು ಅಳೆದು ಹೋಗ್ತಾವೆ. ಇವೆಲ್ಲ ಪಂಚಭೂತಗಳ ವಿಕಾರಗಳಾಗಿದ್ದಾವೆ. ಇವೆಲ್ಲವೂ ನಾಶ ಹೊಂತಾವೆ. ಆದರೆ ನಾನು ನಾಶರಹಿತವಾಗಿ ಯಾವಾಗಲೂ ಇರುವಂಥವನೇ ಆಗಿದ್ದೀನಿ ಅನ್ನುವಂಥ ಮಾತನ್ನು ಈ ಒಂದು ಶ್ಲೋಕದಲ್ಲಿ ಆಚಾರ್ಯರು ತಿಳಿಸಿದ್ದಾರೆ. ಇನ್ನು ಮುಂದಿನ ಶ್ಲೋಕಗಳ ವಿಚಾರವನ್ನು ಮತ್ತೆ ನಾಳೆ ಮಾಡೋಣ ಅಂತ ಹೇಳ್ತಾ ಎರಡು ನುಡಿ ಸದುಪಯೋಗ ಅರ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.